ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈ ರುಚಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ತಿಳಿದಿದ್ದೇನೆ. ನಾನು ಪರೋಟ ಮಾಡೋದಕ್ಕೆ ಒಂದು ಗ್ಲಾಸು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಗೋಧಿ ಹಿಟ್ಟನ್ನು ನಾನು ಕಲಿಸ್ಕೊತೀನಿ. ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಕಲಿಸ್ಕೋಬೇಕು. ಒಂದು ಗ್ಲಾಸ್ ಗೋಧಿ ಹಿಟ್ಟಿಗೆ ಅರ್ಧ ಗ್ಲಾಸ್ ನೀರಾದರೆ ಸಾಕು. ಮೆಜರ್ಮೆಂಟು ಕರೆಕ್ಟಾಗಿ ಆಗುತ್ತೆ ಕಲಿಸೋದು. ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ, ಆಗ ನೋಟಿಫಿಕೇಷನ್ ಬರುತ್ತೆ. ಮೊದಲಿಗೆ ಎಲ್ಲ ವೀಡಿಯೋಗಳು ಬರುತ್ತೆ. ನೀವು ಮೊದಲಿಗೆ ವೀಡಿಯೋಗಳನ್ನೆಲ್ಲ ನೋಡಬಹುದು. ಹೀಗೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೋಡಿಕೊಂಡು ನಾವು ಕಲಿಸ್ಕೋಬೇಕು. ಒಂದೇ ಸರ್ತಿ ನಾವು ನೀರನ್ನು ಜಾಸ್ತಿ ಹಾಕೋ ಹಾಗಿಲ್ಲ. ಹೀಗೆ ಸ್ವಲ್ಪನೇ ನೀರನ್ನು ನಾವು ಹಾಕ್ಕೊಂಡು ಕಲಿಸ್ಕೋಬೇಕು. ಹೀಗೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಈಗ ಇದು ಆಗಿದೆ ಕಲಸಿದ್ದು. ಇದಕ್ಕೆ ಒಂದು ಸ್ಪೂನು ನಾನು ಎಣ್ಣೆನ ಹಾಕಿ ರೆಸ್ಟ್ ಮಾಡೋದಕ್ಕೆ ಒಂದು 1/4 ಗಂಟೆ ಬಿಡ್ತೀನಿ. ಈಗ ಒಂದು ಸ್ಪೂನ್ ಎಣ್ಣೆ ತೊಗೊಳ್ತೀನಿ ನಾನು ಇದಕ್ಕೆ ಹಾಕೋದಕ್ಕೆ. ಒಂದು ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆಲ್ಲ ಮಿಕ್ಸ್ ಮಾಡಿ ನಾನು ಒಂದು ಪ್ಲೇಟ್ ಮುಚ್ಚಿ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ. ಈಗ ನಾನು ಹೀಗೆ ನಾದಿ ಇಟ್ಬಿಟ್ರೆ ಆಯಿತು ಒಂದು 1/4 ಗಂಟೆ. ಈಗ ನಾನು ಅದು ರೆಸ್ಟ್ ಮಾಡೋ ಅಷ್ಟೊತ್ತರೆ ನಾನು ಇಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಒಂದು 4 ಗೆಡ್ಡೆ ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನೆಲ್ಲನೂ ನಾನು ಸಣ್ಣದಾಗಿ ಉದ್ದವಾಗಿ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲನೂ ನಾನು ಈ ಥರ ಸಪ್ರೇಟ್ ಮಾಡ್ಕೊಳ್ತೀನಿ. ಎಲ್ಲ ಬಿಡಿಸ್ಕೋತೀನಿ. ಒಂದೊಂದೇ ರೆಕ್ಕೆನ ಸಪ್ರೇಟ್ ಆಗೋ ಹಾಗೆ ಈ ಥರ ಬಿಡಿಸ್ಕೋಬೇಕು. ಎಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು ನಾವು. ಹೀಗೆ ಪರೋಟ ಮಾಡೋದಕ್ಕೆ ನಾನು ಎಲ್ಲ ಈ ಥರ ಬಿಡಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಮಕ್ಕಳು ಈಗ ಬೇಸಿಗೆನಲ್ಲಿ ಮಕ್ಕಳು ಮನೆಯಲ್ಲೇ ಇರ್ತಾರಲ್ವ, ಅವ್ರಿಗೆ ಈ ಥರ ನಾವು ತರಾವರಿ ಪರೋಟಗಳನ್ನೆಲ್ಲ ಮಾಡಿಕೊಟ್ರೆ ಅವರು ಖುಷಿಯಿಂದ ತಿಂತಾರೆ. ಈಗ ಅದಕ್ಕೆ 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ. 1 ಸ್ಪೂನು ಧನಿಯಾ ಪುಡಿ 1 ಸ್ಪೂನು. ಇದು ಜೀರಾ ಪೌಡರು ಒಂದು ಅರ್ಧ ಸ್ಪೂನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಅರಿಶಿಣದ ಪುಡಿ ಒಂದು 1/4 ಸ್ಪೂನ್ ಹಾಕ್ಕೊಳ್ತೀನಿ. ಈಗ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಇದನ್ನು ಅಂಗೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ತಿಕ್ಕಿ ಹಾಕೋದ್ರಿಂದ ಘಮ ಬರುತ್ತೆ. ತುಂಬಾ ಅಂತ ಸ್ಮೆಲ್ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೆಥಿನಿಗೆ ಅಂಗೈನಲ್ಲಿ ಚೆನ್ನಾಗಿ ನಾವು ತಿಕ್ಕಿ ಹಾಕಬೇಕು. ಆಗ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸಣ್ಣ ಮಕ್ಕಳಿಗೂ ಇಷ್ಟ ಆಗುತ್ತೆ ಪರೋಟ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ಇದು ಈ ಥರ ನಾವು ಮಾಡ್ಕೋತಾ ಇರಬಹುದು. ಇದಕ್ಕೆ ಚಟ್ನಿ ಪಲ್ಯ ಬೇಕು ಅಂತಲೇ ಏನೂ ಇಲ್ಲ. ಈಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ತಿನ್ನಬಹುದು. ಇದನ್ನು ನಾವು ಒಂದು ಸ್ವಲ್ಪ ಮೊಸರು ಒಂದಿದ್ರೆ ಸಾಕು, ಅದರಲ್ಲಿ ತಿನ್ನಬಹುದು. ಚೆನ್ನಾಗಿರುತ್ತೆ ಮೊಸರಿಗೆ ಇದು ಕಾಂಬಿನೇಷನ್ನು. ಗೋಧಿ ಹಿಟ್ಟನ್ನೆಲ್ಲ ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಅದರಲ್ಲಿ ಒಂದು ಉಂಡೆ ತೊಗೊಂಡು ಈಗ ಇದನ್ನು ನಾನು ಲಟ್ಟಿಸ್ಕೊತೀನಿ ಚಪಾತಿಗೆ. ಈ ಥರ ರೌಂಡಾಗಿ ನಾನು ಲಟ್ಟಿಸ್ಕೊತೀನಿ. ಚಪಾತಿಗೆ ನಾನು ರೌಂಡಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ ರೌಂಡಾಗಿ ಲಟ್ಟಿಸ್ಕೋಬೇಕು ಚಪಾತಿಗೆ.
ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ, ಆನಿಯನ್ ಮಸಾಲೆ, ಅದನ್ನ ನಾನು ಎಲ್ಲ ಕಡೆ ಚಪಾತಿಗೆ ಎಲ್ಲ ಕಡೆ ನಾನು ಸ್ಪ್ರೆಡ್ ಮಾಡ್ಕೊಳ್ತೀನಿ. ಈಗ ಎಲ್ಲ ಕಡೆ ಹಾಕ್ಕೋಬೇಕು ಚಪಾತಿಗೆ. ಈರುಳ್ಳಿ ಪರೋಟ ಇದು. ಈಗ ಇದು ಈರುಳ್ಳಿನ ಮಸಾಲೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಒಂದು ಸೈಡು ಒಂದು ಚಾಕುವಿಂದ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಈಗ ಇದನ್ನ ನಾನು ಎಲ್ಲ ಫೋಲ್ಡ್ ಮಾಡ್ಕೊಳ್ತೀನಿ. ಈಗ ಇದನ್ನ ನಾನು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡ್ಕೋಬೇಕು ಟ್ರಯಾಂಗಲ್ ಶೇಪ್ಗೆ. ಪರೋಟ ಮಾಡ್ತಾಯಿರೋದು ನಾನು ಟ್ರಯಾಂಗಲ್ ಶೇಪ್ ಪರೋಟ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇದನ್ನೆಲ್ಲ ಖುಷಿಯಿಂದ ತಿಂತಾರೆ. ಇದನ್ನು ನಾವು ಬೆಳಗಿನ ತಿಂಡಿಗೂ ಮಾಡ್ಕೋಬಹುದು, ಮಧ್ಯಾಹ್ನದ ಊಟಕ್ಕೂ ನಾವು ಇದನ್ನ ಮಾಡ್ಕೋಬಹುದು. ಬೆಳಗಿನ ತಿಂಡಿಗೂ ಮಾಡ್ಕೋಬಹುದು ಇದನ್ನು ನಾವು. ಮಧ್ಯಾಹ್ನದ ಊಟಕ್ಕೂ ನಾವು ಈ ಪರೋಟನ ಮಾಡ್ಕೋಬಹುದು. ಸಂಜೆ ಸ್ನ್ಯಾಕ್ಸ್ಗೂ ಲೈಟಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗಲೂ ಮಾಡ್ಕೋಬಹುದು. ನೈಟ್ ಊಟಕ್ಕೂ ನಾವು ಇದನ್ನ ಮಾಡ್ಕೋಬಹುದು. ಈ ಥರ ಇದನ್ನೆಲ್ಲನೂ ನಾವು ಕ್ಲೋಸ್ ಮಾಡ್ಕೋಬೇಕು. ನಾನು ಇನ್ನೂ ಬೇರೆ ಬೇರೆಯ ರೀತಿಯ ಪರೋಟಗಳನ್ನೆಲ್ಲ ಮಾಡಿ ಹಾಕಿದ್ದೀನಿ. ಆ ವಿಡಿಯೋಗಳನ್ನೆಲ್ಲ ನೋಡಿ ಬೇಕಾದರೆ ನೀವು ಮಾಡ್ಕೋಬಹುದು. ಪರೋಟಗಳನ್ನೆಲ್ಲ ಬೇರೆ ಬೇರೆ ರೀತಿಯ ಪರೋಟಗಳನ್ನೆಲ್ಲ ಮಾಡ್ಕೋಬಹುದು. ಈಗ ಮನೆಯಲ್ಲೇ ಇರ್ತಾರಲ್ವ ಮಕ್ಕಳು, ಏನಾದರೂ ಸ್ನ್ಯಾಕ್ಸು ಹೊರಗಡೆಯಿಂದ ತಂದುಕೊಡಿ ಅಂತ ಕೇಳ್ತಾ ಇರ್ತಾರೆ. ಅವ್ರಿಗೆ ಆಗಾಗ ಏನಾದರೂ ತಿನ್ನೋದಕ್ಕೆ ಕೊಡಬೇಕಾಗುತ್ತೆ. ಆಗ ನಾವು ಯಾವಾಗಲೂ ಹೊರಗಡೆ ತಂದುಕೊಡೋದು ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ನಾವು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಅವರು ಖುಷಿಯಿಂದ ತಿಂತಾರೆ. ನಾವು ಮನೆಯಲ್ಲೇ ಮಾಡಿಕೊಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮನೆಯಲ್ಲಿ ಮಾಡಿದ್ರೆ ಎಲ್ಲರಿಗೂ ಆಗುತ್ತೆ. ಆಗ ಹೊರಗಡೆದು ಡೈಲಿ ತಂದುಕೊಡೋಕ್ಕಾಗೋದಿಲ್ಲ. ಈಗ ಬೇಸಿಗೆನಲ್ಲಿ ಮನೆಯಲ್ಲೇ ಮಕ್ಕಳು ಇರ್ತಾರೆ. ಅವ್ರೇನಾದರೂ ತಿನ್ನೋದಕ್ಕೆ ಕೇಳಿದಾಗ ನಾವು ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಆಗ ಅವರು ತಿನ್ನಬಹುದು. ಈಗ ನಾವು ಇದನ್ನು ಈ ಥರ ಒಸ್ಕೊಂಡು ಹಾಕ್ಕೊಳ್ಬೇಕು ತವಾದಲ್ಲಿ. ಈಗ ನಾನು ತವಾನ ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ಟವ್ ಹಚ್ಚಿ ತವ ಇಟ್ಟಿದ್ದೀನಿ. ಈಗ ನಾನು ತವದಲ್ಲಿ ಹಾಕ್ಕೊಂಡೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನ ಬೇಯಿಸ್ಕೊತೀನಿ. ಯಾಕಂದರೆ ಈರುಳ್ಳಿ ಒಳಗಡೆ ಇರೋದೇ ಅಲ್ಲ, ಅದೆಲ್ಲ ಸ್ವಲ್ಪ ಬೇಯಬೇಕು. ಹಾಗಾಗಿ ನಾನು ಸ್ಟವ್ ಪೂರ್ತಿ ಎತ್ತೋ ಹಾಗಿಲ್ಲ ನಾವು. ಈಗ ಅದಕ್ಕೆ ನಾನು ಒಂದು ಸ್ಪೂನು ತುಪ್ಪನ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಎಲ್ಲ ಕಡೆ ಹಚ್ಕೊಳ್ತೀನಿ, ಸವರ್ಕೊಳ್ತೀನಿ ತುಪ್ಪನ. ತುಪ್ಪ ಆದರೂ ಹಾಕ್ಕೋಬೋದು, ಎಣ್ಣೆ ಆದರೂ ಹಾಕ್ಕೋಬೋದು. ತುಪ್ಪ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನಾನು ಇದನ್ನ ತಿರ್ಗಾಕೊಳ್ತೀನಿ. ಎಲ್ಲ ಕಡೆ ಎಣ್ಣೆ ಸವರ್ಕೊಳ್ತೀನಿ. ಈ ಕಡೆನೂ ತುಪ್ಪ ಹಾಕ್ಕೊಳ್ತೀನಿ ಒಂದು ಸ್ಪೂನು. ಈ ಕಡೆ ಬೇಯಬೇಕು. ಈಗ ತಿರ್ಗಾಕೊಳ್ತೀನಿ. ಈ ಕಡೆ ಆಗಿದೆ. ಇನ್ನು ಈ ಕಡೆ ಒಂದು ಸ್ವಲ್ಪ ಬೆಂದರೆ ಆಗೋಗುತ್ತೆ ಪರೋಟ. ಈ ಥರ ನೀವು ಮನೆಯಲ್ಲಿ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಈ ಕಡೆನೂ ಚೆನ್ನಾಗಿ ಆಗಿದೆ. ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ಇದನ್ನ ನಾನು ತೆಕ್ಕೊಳ್ತೀನಿ. ಈಗ ಇನ್ನೊಂದು ಪರೋಟನ ನಾನು ಹಾಕ್ಕೊಳ್ತೀನಿ.